ನೀವೇನಾದರೂ ವಾಟ್ಸಪ್ಪಲ್ಲಿ ಡೈಲಿ ಸ್ಟೇಟಸ್ನ ಹಾಕೋರಾಗಿದ್ದರೆ ಈ ಒಂದು ಪರ್ಟಿಕ್ಯುಲರ್ ವೀಡಿಯೋನ ತುಂಬಾ ನೋಡಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ನೋಡಿ, ಕೆಲವೊಂದು ಸರ್ತಿ ನಾವು ವಾಟ್ಸಪ್ ಸ್ಟೇಟಸ್ ಹಾಕಿದಾಗ ಫೀಲಿಂಗ್ ಸಾಂಗ್ಸ್ ಅಥವಾ ಜಾನಪದ ಸಾಂಗ್ಸ್ನ ವಾಟ್ಸಪ್ ಸ್ಟೇಟಸ್ಗೆ ಹಾಕ್ತಾ ಇರ್ತೀವಿ. ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನಮ್ಮ ಮನೆಯವರಾಗಿರ್ಬೋದು ಅಥವಾ ಯಾರೇ ನಿಮ್ಮ ಒಂದು ಮನೆಯಲ್ಲಿರುವಂಥ ರಿಲೇಟಿವ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರು ಏನು ಮಾಡ್ತಾರೆ, ಈ ಸ್ಟೇಟಸ್ ಅವರಿಗೆ ಇಡಿಸ್ತಿರಲ್ಲ. ಹಾಗಾಗಿ ಒಂದು ಸ್ಟೇಟಸ್ ಯಾಕೆ ಹಾಕಿದೆ ಅಂತ ಈ ರೀತಿ ಕೇಳ್ತಾ ಇರ್ತಾರೆ. ಬಟ್ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ಕೊಡುವಂಥ ಸೆಟ್ಟಿಂಗ್ಸ್ ನೀವು ಮಾಡಿದ್ರೆ ನೀವು ಯಾರಿಗೆ ತೋರಿಸ್ಬಾರ್ದಲ್ಲ, ಆ ಒಂದು ಸೆಟ್ಟಿಂಗ್ಸ್ನ ಪರ್ಟಿಕ್ಯುಲರ್ ಸೆಟ್ಟಿಂಗ್ಸ್ನ ಮಾಡ್ಬೋದಾಗತ್ತೆ. ಅದು ಯಾವ ರೀತಿ ಅಂತ ನೋಡೋಣ. ನೀವು ಒಂದು ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿ ಇಂಟರ್ಫೇಸ್ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಇಲ್ಲಿ ಟಾಪ್ ರೈಟ್ ಸೈಡಲ್ಲಿ 3 ಡಾಟೆಡ್ ಲೈನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮೋರ್ ಆಪ್ಷನ್ಸ್ ಅಂತ ಇರುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಸೆಟ್ಟಿಂಗ್ಸ್ ಒಳಗಡೆ ಹೋಗಬೇಕಾಗುತ್ತೆ. ಇಲ್ಲಿ ಪ್ರೈವಸಿ ಬ್ಲಾಕ್ ಕಾಂಟ್ಯಾಕ್ಟ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಇಲ್ಲಿ ಸ್ಟೇಟಸ್ ಮೈ ಕಾಂಟ್ಯಾಕ್ಟ್ಸ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಹಲವಾರು ಆಪ್ಷನ್ಗಳು, ಇಲ್ಲಿ 3 ರೀತಿಯ ಆಪ್ಷನ್ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಇಲ್ಲಿ ಮೈ ಕಾಂಟ್ಯಾಕ್ಟ್ಸ್ ಎಕ್ಸೆಪ್ಟ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ 0 ಎಕ್ಸ್ಕ್ಲೂಡೆಡ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಇಲ್ಲಿ ನಿಮ್ಮ ಒಂದು ಕಾಂಟ್ಯಾಕ್ಟಲ್ಲಿ ಇರುವಂಥ ನಿಮಗೆ ಫೋನ್ ನಂಬರ್ಗಳು ಇಲ್ಲಿ ಶೋ ಆಗ್ತಾ ಇರುತ್ತೆ. ಇಲ್ಲಿ ಯಾರಿಗೆ ತೋರಿಸ್ಬಾರ್ದಲ್ಲ, ಅವರ ಒಂದು ನಂಬರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ. ಇಲ್ಲಿ ನಾನು ಕ್ಲಿಕ್ ಮಾಡ್ಕೊಳ್ತಿದ್ದೀನಿ. ನಿಮಗೆ ಲಿಮಿಟ್ ಏನಿಲ್ಲ, ಇಲ್ಲಿ ಎಷ್ಟು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ಡನ್ ಅಂತ ಕ್ಲಿಕ್ ಕೊಡಿ. ಇವಾಗ ಸೆಟ್ಟಿಂಗ್ಸ್ ಅಪ್ಡೇಟೆಡ್ ಅಂತ ಬಂದಿದೆ. ಈ ಮೇಲೆ ನೀವು ಸ್ಟೇಟಸ್ನ ಹಾಕಿ, ನೀವು ಇಲ್ಲಿ ಸೆಲೆಕ್ಟ್ ಮಾಡಿರುವಂಥ ನಿಮಗೆ ಯಾರಾದರೂ ಪರ್ಸನ್ಸ್ ಇದ್ದರೆ ನಿಮಗೆ ಅವರಿಗೆ ಸ್ಟೇಟಸ್ನೇ, ನಿಮ್ಮ ಒಂದು ಸ್ಟೇಟಸ್ ಅವರಿಗೆ ತೋರಿಸೋದಿಲ್ಲ. ಐ ಹೋಪ್ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.